ಎಲ್ಲರಿಗೂ ಕೇರ್ ಮಾಡ್ತಾ ಇದ್ದೀರಾ ಆದ್ರೆ ಯಾರು ನಿಮ್ಮನ್ನ ಕೇರ್ ಮಾಡ್ತಾ ಇಲ್ಲ ಅಂತ ನಿಮ್ಗೆ ಫೀಲ್ ಆಗ್ತಾ ಇದೆಯಾ? ಅಂಡ್ ಈ ಮೂಮೆಂಟ್ ಅಲ್ಲಿ ನೀವು ನಿಮ್ಮನ್ನ ನೋಡ್ಕೊಳ್ಳಿಲ್ಲ ಅಂದ್ರೆ, ದಟ್ ಈಸ್ ನೀವು ನಿಮ್ಮನ್ನ ಕೇರ್ ಮಾಡ್ಲಿಲ್ಲ ಅಂದ್ರೆ ಯಾರು ಕೂಡ ನಿಮ್ಮನ್ನ ಕೇರ್ ಮಾಡೋದಿಲ್ಲ. ಅಂಡ್ ಇದು ಸೆಲ್ಫಿಶ್ ಕ್ವಶನ್ ಅಲ್ಲ. ನೀವು ನಿಮ್ಮನ್ನ ಕೇರ್ ಮಾಡಿದ್ರೆ ಸ್ವಾರ್ಥಿ ಆಗುವುದಿಲ್ಲ. ಇದು ನಿಮ್ಮ ಉಳಿವಿನ ಪ್ರಶ್ನೆಯಾಗಿದೆ. ಎಸ್, ನಿಮ್ಮ ಲೈಫ್ ನಲ್ಲಿ ನಿಮ್ಗೆ ಈ ರೀತಿಯಲ್ಲಿ ಟೀಚ್ ಮಾಡ್ತಿರ್ತಾರೆ, ದಟ್ ಈಸ್ ಬೇರೆಯವ್ರ ಫಸ್ಟ್. ಸ್ಯಾಕ್ರಿಫೈಸ್ ಇಸ್ ಈಕ್ವಲ್ ಟು ಲವ್. ಪ್ರೀತಿ ಅಂದ್ರೇನೆ ಸ್ಯಾಕ್ರಿಫೈಸ್. ಸ್ಟ್ರಾಂಗ್ ಆಗಿ ಇರ್ಬೇಕು ನೀನು. ಯಾವತ್ತೂ ಕೂಡ ನೀನು ಲೋ ಫೀಲ್ ಮಾಡ್ಲೇಬಾರ್ದು. ನೀನೇ ಅಡ್ಜಸ್ಟ್ ಮಾಡ್ಕೊಳ್ಬೇಕು. ಈ ರೀತಿಯಲ್ಲಿ ನಿಮಗೆ ಟೀಚ್ ಮಾಡಿರೋ ಕಾರಣದಿಂದ ಈವನ್ ನೀವು ಕೇರ್ ಅನ್ನ ಬಯಸಿದ್ರೂ ಕೂಡ ಯು ಫೀಲ್ ಗಿಲ್ಟಿ. ನಿಮಗೆ ಗಿಲ್ಟ್ ಆಗೋದಿಕ್ಕೆ ಸ್ಟಾರ್ಟ್ ಆಗುತ್ತೆ ಇನ್ಸೈಡ್ ಇಂದ. ಅರೆ, ನಾನ್ ಯಾಕೆ ಕೇರ್ ಅನ್ನ ಬಯಸ್ತಾ ಇದ್ದೀನಿ, ನಾನ್ ಯಾಕೆ ಪ್ರೀತಿಯನ್ನ ಬಯಸ್ತಾ ಇದ್ದೀನಿ, ನಾನ್ ಬರೀ ಜಸ್ಟ್ ಕೊಡೋದಿಕ್ಕಿರೋದಷ್ಟೇ, ಪಡ್ಕೊಳ್ಳೋದಿಕ್ಕಲ್ಲ. ಈ ರೀತಿಯಲ್ಲಿ ನೀವು ಫೀಲ್ ಮಾಡ್ತಾ ಇರ್ತೀರಾ. ಅಂಡ್ ಈ ಎಲ್ಲಾ ಕಾರಣದಿಂದ ಎಮೋಷನಲಿ ನೀವು ಎಂಟಿ ಆಗ್ತಾ ಹೋಗ್ತಿರ್ತೀರಾ. ಒಂದ್ ರೀತಿ ಖಾಲಿ ಫೀಲ್ ಮಾಡ್ತಿರ್ತೀರಾ. ದುಃಖ ಒಳಗಡೆ ತುಂಬಿರುತ್ತೆ, ಆದ್ರೆ ಹೊರಗಡೆ ಸ್ಟ್ರಾಂಗ್ ಅಂತಾನೆ ತೋರಿಸ್ಕೊಳ್ತಾ ಇರ್ತೀರಾ. ನಿಮ್ಮ ಆತ್ಮ ದಿನೇ ದಿನೇ ಕುಗ್ತಾ ಬರ್ತಿರುತ್ತೆ. ನಾನು ಯಾರಿಗೂ ಇಂಪಾರ್ಟೆಂಟ್ ಅಲ್ಲ ಅನ್ನುವಂತ ಥಾಟ್ ನಿಮ್ಮಲ್ಲಿ ಇದ್ರೂ ಕೂಡ ನೀವು ಅದನ್ನ ರಿಪ್ಲೇಸ್ ಮಾಡ್ತಾ ಇರ್ತೀರಾ ಒಂದು ರೀತಿಯಲ್ಲಿ ಓವರ್ ಗಿವಿಂಗ್ ಆಗಿ ಕೊಡ್ತಾ. ದಟ್ ಈಸ್, ನಾನ್ ಸ್ವಲ್ಪ ಜಾಸ್ತಿ ಕೊಟ್ರೆ ಮೇ ಬಿ ಅವ್ರು ನನಗೆ ಇನ್ ರಿಟರ್ನ್ ಏನಾದ್ರೂ ಕೊಡ್ಬೋದೇನೋ, ಒಂದ್ ಸ್ವಲ್ಪ ಪ್ರೀತಿ, ಕೇರ್ ಅನ್ನ, ಕನ್ಸರ್ನ್ ಅನ್ನ ತೋರಿಸ್ಬಹುದೇನೋ ಅನ್ನೋ ತರದಲ್ಲಿ ಓವರ್ ಆಗಿ ಕೊಡೋಕ್ ಸ್ಟಾರ್ಟ್ ಮಾಡ್ತೀರಾ. ಅಥವಾ ನಿಮ್ಮನ್ನ ನೀವು ಶಟ್ ಡೌನ್ ಮಾಡ್ಕೊಳ್ಳೋದಿಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಅಥವಾ ಇನ್ಯಾರೋ ಬಂದು ನಿಮ್ಗೋಸ್ಕರ ಸ್ಟ್ಯಾಂಡ್ ತಗೋತಾರೆ, ನಿಮ್ಮ ಲೈಫ್ಗೋಸ್ಕರ ಬೇರೆ ಯಾರೋ ಬಂದು ಮಾತಾಡ್ಲಿ ಅಂತ ವೆಯ್ಟ್ ಮಾಡ್ತಿರ್ತೀರಾ. ಅಂಡ್ ಒಂದನ್ನ ನಾನು ಹೇಳ್ತೀನಿ, ಕೇರ್ಗೋಸ್ಕರ, ದಟ್ ಈಸ್ ಬೇರೆ ಯಾರೋ ಬಂದು ನನ್ನನ್ನ ಕೇರ್ ಮಾಡ್ತಾರೆ ಅಂತ ನೀವು ವೇಟ್ ಮಾಡ್ತಾ ಇದ್ದೀರಾ ಅಂತ ಅಂದ್ರೆ ಅದರಷ್ಟು ಪೇನ್ಫುಲ್ ಥಿಂಗ್ ಇನ್ನೊಂದಿಲ್ಲ. ಸೊ ಹಾಗಾಗಿ ಸ್ಟಾಪ್ ವೇಟಿಂಗ್, ಸ್ಟಾರ್ಟ್ ಲರ್ನಿಂಗ್ ಟು ಕೇರ್ ಯುವರ್ ಸೆಲ್ಫ್. ಬೇರೆಯವರು ಬಂದು ನನ್ಗೆ ಕೇರ್ ಮಾಡ್ಲಿ ಅಂತ ಕಾಯೋದನ್ನ ಬಿಡಿ. ನಿಮ್ಮ ಕೇರ್ ಅನ್ನ ನೀವು ಮಾಡ್ಕೊಳ್ಳೋದನ್ನ ಕಲ್ತಾ ಬನ್ನಿ. ಅಂಡ್ ಅಲ್ಲಿ ನಿಮ್ಮ ಆಕ್ಚುಯಲ್ ಪವರ್ ಅಡಗಿದೆ. ಅಂಡ್ ಈ ವಿಡಿಯೋದಲ್ಲಿ ನಾವು ಕಲಿತಾ ಹೋಗೋಣ, ಯಾಕೆ ಕೆಲವು ಸಲ ಬೇರೆಯವರು ನಮ್ಗೆ ಕೇರ್ ಅನ್ನ ತೋರಿಸ್ಲಿಲ್ಲ ಅಂದ್ರೆ ಓವರ್ ಆಗಿ ನಾವು ಹರ್ಟ್ ಆಗ್ತಾ ಹೋಗ್ತೀವಿ. ಸೆಲ್ಫ್ ಕೇರ್ ಅಂದ್ರೆ ರಿಯಲ್ ಮೀನಿಂಗ್ ಏನು, ಅಂಡ್ ಯಾವೆಲ್ಲ ವೇಗಳಲ್ಲಿ ನಮ್ಮನ್ನ ನಾವು ಕೇರ್ ಮಾಡ್ಕೊಳ್ತಾ ಎಮೋಷನಲಿ ಸ್ಟ್ರಾಂಗ್ ಆಗ್ತಾ ಹೋಗುವಂಥದ್ದು. ಸೆಲ್ಫ್ ಕೇರ್ ಯಾವ ರೀತಿ ನಿಮ್ಮ ಒಂದು ಲೈಫ್ ಅನ್ನ ಬೆಟರ್ ರಿಲೇಶನ್ಶಿಪ್ಸ್ ಕಡೆಗೆ ಅಟ್ರಾಕ್ಟ್ ಆಗೋ ರೀತಿಯಲ್ಲಿ ಮಾಡುತ್ತೆ, ಇದೆಲ್ಲವನ್ನ ತಿಳ್ಕೊಳ್ತಾ ಹೋಗೋಣ. ಅಂಡ್ ನಾನು ಪೂಜಾ ಸಜ್ಜನ್. ನನ್ನ ಒಂದು ಮೇನ್ ಮಿಷನ್ ಆಗಿದೆ ನಿಮ್ಮ ಲಿಮಿಟೇಷನ್ಸ್ ಅನ್ನ ಬ್ರೇಕ್ ಮಾಡಿಸಿ, ಸೋ ದಟ್ ನೀವು ನಿಮ್ಮ ಫ್ರೀಡಮ್ ಅನ್ನ, ನಿಮ್ಮ ಡ್ರೀಮ್ ಲೈಫ್ ಅನ್ನ ಅಚೀವ್ ಮಾಡೋ ಕಡೆಗೆ ನಿಮ್ಮನ್ನ ಕರ್ಕೊಂಡು ಹೋಗೋದು ನನ್ನ ಒಂದು ಮಿಷನ್ ಆಗಿದೆ. ಸೊ ಬನ್ನಿ, ಲೇಟ್ ಮಾಡದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅಂಡ್ ವಿಡಿಯೋನ ಸ್ಟಾರ್ಟ್ ಮಾಡೋದಿಕ್ಕೂ ಮುಂಚೆ ಒಂದು ಲೈನ್ ಅನ್ನ ನಾನು ಹೇಳೋದಿಕ್ಕೆ ಇಷ್ಟಪಡ್ತೀನಿ. ಪೀಪಲ್ ಹೂ ಫೀಲ್ ಅನ್ಕೇರ್ಡ್ ಫಾರ್ ಆರ್ ಯೂಶುವಲಿ ದ ಒನ್ ಹೂ ನೆವರ್ ಲರ್ನ್ ಟು ಕೇರ್ ಫಾರ್ ದೆಮ್ಸೆಲ್ಫ್ ಫಸ್ಟ್. ಎಸ್, ಯಾರಲ್ಲಿ ನನಗೆ ನನ್ ಸುತ್ತ ಇರೋರು ಯಾರು ಕೇರ್ ಮಾಡ್ತಾನೆ ಇಲ್ಲ ಅಂತ ಫೀಲ್ ಆಗ್ತಾ ಇದೆ, ಒಂದನ್ನ ನೀವು ಅರ್ಥ ಮಾಡ್ಕೊಳ್ಳಿ, ಇದು ನೀವು ಸುತ್ತ ಇರೋರಿಂದ ಏನ್ ಬಯಸ್ತಾ ಇದ್ದೀರಲ್ಲ ಅದಲ್ಲ, ಬದ್ಲಿಗೆ ನಿಮ್ಮನ್ನ ನೀವು ಯಾವ ರೀತಿ ಕೇರ್ ಮಾಡ್ಕೋಬೇಕು ಅನ್ನೋದು ನಿಮಗೆ ಗೊತ್ತಿಲ್ಲ. ಆ ಲ್ಯಾಕ್ನೆಸ್ ನಿಮ್ಮೊಳಗೆ ಇದೆ, ಹಾಗಾಗಿ ನಿಮ್ಮ ಸುತ್ತ ಇರೋರಿಂದ ಅದನ್ನ ಬಯಸ್ತಾ ಇದ್ದೀರಾ. ಅಂಡ್ ಆ ಖಾಲಿತನವನ್ನ ಮೊದ್ಲು ಒಳಗಿನಿಂದ ಫೀಲ್ ಮಾಡೋದಿಕ್ಕೆ ಸ್ಟಾರ್ಟ್ ಮಾಡಿ. ಅಂಡ್ ಈ ವಿಡಿಯೋ ನೀವು ನೋಡಿದ್ಮೇಲೆ ನೀವು ಇನ್ನು ಮುಂದೆ ನಾನ್ ಅಲೋನ್ ಅಂತ ಫೀಲ್ ಆಗೋದಿಲ್ಲ, ನಾನು ಒಬ್ಬಂಟಿ ಅಂತ ಫೀಲ್ ಆಗೋದಿಲ್ಲ. ನೀವು ನಿಮ್ಮ ಸೇಫ್ ಪ್ಲೇಸ್ ಆಗಿರ್ತೀರಾ. ನಿಮ್ಮನ್ನ ನೀವು ಪ್ರೀತಿಸೋದಿಕ್ಕೆ ಖಂಡಿತ ಶುರು ಮಾಡ್ತೀರಾ. ಸೊ ಹಾಗಾದ್ರೆ ಯಾವ ರೀತಿಯಲ್ಲಿ ಕೇರ್ ಮಾಡ್ತಾ ಹೋಗೋದು? ಇದರಲ್ಲಿ ಒಂದಷ್ಟು ಸ್ಟೆಪ್ಸ್ ಗಳನ್ನ ನೀವು ಫಾಲೋ ಮಾಡ್ಬೇಕಾಗತ್ತೆ. ಅದರಲ್ಲಿ ಮೊದಲನೇ ಸ್ಟೆಪ್ ನಾನು ಹೇಳೋದಾದ್ರೆ, ಸ್ಟಾಪ್ ಇನ್ವ್ಯಾಲಿಡೇಟಿಂಗ್ ಯುವರ್ ಪೇನ್. ದಟ್ ಈಸ್, ನೀವು ಕೇರ್ ಮಾಡ್ಕೊಳ್ಳೋದಿಕ್ಕೂ ಮುಂಚೆ
ಫಸ್ಟ್ ಅರ್ಥ ಮಾಡ್ಕೊಳ್ಳಿ, ಇಟ್ಸ್ ಓಕೆ ಅಂತ ಹೇಳೋದನ್ನ ಬಿಡಿ. ವೆನ್ ಇಟ್ಸ್ ನಾಟ್ ಓಕೆ, ಯಾವಾಗ ಸರಿ ಇಲ್ಲ ಅದು ಸರಿ ಇಲ್ಲಾನೇ. ಇಟ್ಸ್ ಓಕೆ ಪರವಾಗಿಲ್ಲ ಅಲ್ಲ. ಸೊ ನೀವು ಲೋ ಫೀಲ್ ಮಾಡ್ಬೇಕಾದ್ರೆ ಹೇಳಿ, ಎಸ್ ನನಗ್ ಲೋ ಫೀಲ್ ಆಗ್ತಾ ಇದೆ, ಎಸ್ ನನಗ್ ಹರ್ಟ್ ಆಗಿದೆ. ಇನ್ಸೈಡ್ ಅಲ್ಲಿ ನೀವು ಹರ್ಟ್ ಆಗಿದ್ರು ಕೂಡ ಯಾರನ್ನೋ ಮೆಚ್ಚೋದಿಕ್ಕೆ ಅಥವಾ ಯಾರಿಗೋ ಬೇಜಾರಾಗತ್ತೆ ಅಂತ ಹೇಳಿ ಇಲ್ಲ ನನಗ್ ಹರ್ಟ್ ಆಗೇ ಇಲ್ಲ ಅಂತ ಹೇಳೋ ಅವಶ್ಯಕತೆ ಇಲ್ಲ. ಸೆಲ್ಫ್ ಕೇರ್ ಮೊದಲ ಸ್ಟೆಪ್ ಸೆಲ್ಫ್ ಆನೆಸ್ಟಿ. ನಿಮಗ್ ನೋವಾಗಿದ್ರೆ ನೋವೇ ಆಗಿದೆ, ನೋವಾಗಿಲ್ಲ ಅಂದ್ರೆ ನೋವಾಗಿಲ್ಲ ಅಲ್ಲಿ. ಸೊ ನಿಮ್ಮ ಪೇನ್ ಅನ್ನ ತಿರಸ್ಕರಿಸೋದನ್ನ ಫಸ್ಟ್ ಸ್ಟಾಪ್ ಮಾಡಿ, ನಿಮ್ಮ ಪೇನ್ ಅನ್ನ ಎಕ್ಸೆಪ್ಟ್ ಮಾಡ್ಕೊಳ್ಳೋದನ್ನ ಕಲೀರಿ. ಬಿಕಾಸ್ ನೀವು ಯಾವಾಗ ನಿಮ್ಮ ಪೇನ್ ಅನ್ನ ಅಕ್ನಾಲೆಜ್ ಮಾಡೋದಿಕ್ಕೆ ಸ್ಟಾರ್ಟ್ ಮಾಡ್ತೀರಾ, ಅಲ್ಲಿಂದ ನಿಮ್ಮ ಹೀಲಿಂಗ್ ಜರ್ನಿ ಸ್ಟಾರ್ಟ್ ಆಗುತ್ತೆ. ಅಂಡ್ ಎರಡನೆಯ ಒಂದು ಸ್ಟೆಪ್ ಅಲ್ಲಿ ನಾವು ನೋಡೋದಾದ್ರೆ, ಗಿವ್ ಯುವರ್ ಸೆಲ್ಫ್ ವಾಟ್ ಯು ಎಕ್ಸ್ಪೆಕ್ಟ್ ಫ್ರಮ್ ಅದರ್ಸ್. ಒಂದ್ ಕ್ವಶನ್ ಅನ್ನ ನೀವು ಕೇಳ್ಕೊಳ್ಳಿ, ಈಗ ನಾನ್ ಯಾರಿಂದ ಏನೇನನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ನನ್ ಪಾರ್ಟ್ನರ್ ನನ್ನ ಅರ್ಥ ಮಾಡ್ಕೊಂತಾ ಇಲ್ಲ ಅಂತ ಅಥವಾ ಅರ್ಥ ಮಾಡ್ಕೊಳ್ಳಿ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ? ನನ್ನ ಬಾಡಿ ಈಗ ರೆಸ್ಟ್ ಅನ್ನ ಬಯಸ್ತಾ ಇದೆ ಅಂತ ಅನ್ಕೊಳ್ತಾ ಇದ್ದೀರಾ? ಅಥವಾ ನನ್ನ ಫ್ಯಾಮಿಲಿ ಮೆಂಬರ್ಸ್ ನನ್ಗೆ ವ್ಯಾಲಿಡೇಟ್ ಮಾಡ್ಬೇಕು ಅಂತ ಅನ್ಕೊಳ್ತಾ ಇದ್ದೀರಾ? ಯಾರ್ಯಾರಿಂದ ಏನೇನ್ ಬಯಸ್ತಾ ಇದ್ದೀರಾ ಅದನ್ನ ಲಿಸ್ಟ್ ಮಾಡ್ಕೊಳ್ಳಿ ಮೊದ್ಲು. ಅಂಡ್ ಆ ಲಿಸ್ಟ್ ಅನ್ನ ಮಾಡ್ಕೊಂಡ ನಂತರ ನಿಮ್ಮ ಜೊತೆಗೆ ನೀವು ಅದನ್ನ ಕೊಡೋದಿಕ್ಕೆ ಸ್ಟಾರ್ಟ್ ಮಾಡಿ. ನೀವ್ ಯಾರ್ಯಾರಿಂದ ಏನೇನ್ ಬಯಸ್ತಾ ಇದ್ದೀರಾ, ನಿಮಗೆ ನೀವೇ ಅದನ್ನ ಕೊಟ್ಕೊಳ್ಳೋದಿಕ್ಕೆ ಸ್ಟಾರ್ಟ್ ಮಾಡಿ. ಬಿಕಾಸ್ ಸೆಲ್ಫ್ ಕೇರ್ ಇಸ್ ಈಕ್ವಲ್ ಟು ರೀಪೇರೆಂಟಿಂಗ್ ಯುವರ್ ಸೆಲ್ಫ್. ಒನ್ಸ್ ಅಗೇನ್ ನಿಮ್ಮೊಳಗಿನ ಮಗುವನ್ನ ನೀವೇ ನರ್ಚರ್ ಮಾಡೋದನ್ನ ಸ್ಟಾರ್ಟ್ ಮಾಡಿ. ಅಂಡ್ ನೆಕ್ಸ್ಟ್ ಮೂರನೆಯ ಸ್ಟೆಪ್, ಕ್ರಿಯೇಟ್ ಒನ್ ಡೈಲಿ ಸೇಫ್ಟಿ ರಿಚುಯಲ್. ಸೊ ನಿಮ್ಮನ್ನ ನೀವು ಸೆಲ್ಫ್ ಕೇರ್ ಮಾಡ್ಕೋಬೇಕು ಅಂತ ದೊಡ್ಡ ರೂಟೀನ್ ಏನು ಕ್ರಿಯೇಟ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸಣ್ಣ ಸ್ಮಾಲ್ ಡೈಲಿ ಹ್ಯಾಬಿಟ್ಸ್, ಅದು ಮೇ ಬಿ ಮಾರ್ನಿಂಗ್ ಮೆಡಿಟೇಷನ್ ಇರ್ಬೋದು, ಮಾರ್ನಿಂಗ್ ಒಂದು ಸಿಂಪಲ್ ವಾಕ್ ಇರ್ಬೋದು, ಅಥವಾ ಈವ್ನಿಂಗ್ ಒಂದು ಸಿಂಪಲ್ ಆದಂತಹ ಒಂದು ಸೈಲೆಂಟ್ ಮೆಡಿಟೇಷನ್ ಇರ್ಬೋದು, ಅಥವಾ ವಿತ್ ಅವೇರ್ನೆಸ್ ಒಂದು ಫ್ರೆಶ್ ವಾರ್ಮ್ ಶವರ್ ಇರ್ಬೋದು. ಈವನ್ ನಿಮ್ಮ ಸಣ್ಣ ಒಂದು ಪ್ರಯತ್ನ ನಿಮ್ಮ ಉಸಿರಾಟವನ್ನ ಗಮನಿಸೋದಿಕ್ಕೆ ಅದಾದ್ರೂ ಇರಬಹುದು. ಸೊ ಕಾನ್ಶಿಯಸ್ ಆಗಿ ನೀವು ನಿಮ್ಮನ್ನ ಗಮನಿಸ್ತಾ ಬಂದಾಗ ಅದೊಂದು ಸೆಲ್ಫ್ ಕೇರ್ ರೂಟೀನ್ ಆಗ್ತಾ ಬರುತ್ತೆ. ಅಂಡ್ ನಾಲ್ಕನೆಯ ಒಂದು ಸ್ಟೆಪ್, ಸ್ಟಾಪ್ ಓವರ್ ಎಕ್ಸ್ಪ್ಲೈನಿಂಗ್ ಯುವರ್ ನೀಡ್ಸ್. ಸಿ, ನಿಮ್ಮ ಬಗ್ಗೆ ಕೇರ್ ಮಾಡದೇ ಇರೋಂತವ್ರ ಬಗ್ಗೆ ನೀವು ಅವರಿಗೆ ಓವರ್ ಆಗಿ ಎಕ್ಸ್ಪ್ಲೈನ್ ಮಾಡಿದ ಮಾತ್ರಕ್ಕೆ ಅವ್ರು ನಿಮ್ನ ಕೇರ್ ಮಾಡ್ತಾರೆ ಅಂತ ಏನಿಲ್ಲ. ನೀವು ಎಮೋಷನಲಿ ಅವ್ರಿಗೆ ಬೆಗ್ ಮಾಡಿದ ಮಾತ್ರಕ್ಕೆ ಅವ್ರು ನಿಮ್ನ ಕೇರ್ ಮಾಡ್ತಾರೆ ಅಂತ ಏನಿಲ್ಲ. ಅಥವಾ ನಿಮ್ಮ ಒಂದು ಆಕ್ಷನ್ಸ್ ಗಳನ್ನ ಓವರ್ ಆಗಿ ಜಸ್ಟಿಫೈ ಮಾಡ್ಕೊಂಡು ಓವರ್ ಆಗಿ ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಿದ ಮಾತ್ರಕ್ಕೆ ನಿಮ್ಮನ್ನ ಕೇರ್ ಮಾಡ್ತಾರೆ ಅಂತ ಏನಿಲ್ಲ. ಸೊ ಸೆಲ್ಫ್ ಕೇರ್ ಅನ್ನುವಂಥದ್ದು ತುಂಬಾ ಸಲ ಸೈಲೆನ್ಸ್ ಅಂಡ್ ಡಿಸ್ಟೆನ್ಸ್ ಕೂಡ ಆಗಿರುತ್ತೆ. ದಟ್ ಈಸ್, ಯಾರು ನಿಮ್ಮನ್ನ ಕೇರ್ ಮಾಡ್ತಾ ಇಲ್ಲ, ಯಾರು ನಿಮ್ಮನ್ನ ರೆಸ್ಪೆಕ್ಟ್ ಮಾಡ್ತಾ ಇಲ್ಲ, ಅವರ ಕಡೆ ಹೋಗಿ ಅಗೇನ್ ಅಂಡ್ ಅಗೇನ್ ಎಮೋಷನಲಿ ಬೆಗ್ ಮಾಡೋದಕ್ಕಿಂತ ನಿಮ್ಮ ಸೈಲೆನ್ಸ್ ಅನ್ನ, ನಿಮ್ಮ ಬೌಂಡ್ರಿಯನ್ನ, ನಿಮ್ಮ ಡಿಸ್ಟೆನ್ಸ್ ಅನ್ನ ಮೇಂಟೈನ್ ಮಾಡ್ಕೊಳ್ಳೋದು ಕೂಡ ನಿಮ್ಮ ಸೆಲ್ಫ್ ಕೇರ್ ಆಗಿರುತ್ತೆ. ಸೊ ಯು ಡೋಂಟ್ ನೀಡ್ ಪರ್ಮಿಷನ್ ಟು ಪ್ರೊಟೆಕ್ಟ್ ಯುವರ್ ಹಾರ್ಟ್. ನಿಮ್ಮ ಒಂದು ಪೀಸ್ ಅನ್ನ, ನಿಮ್ಮ ಒಂದು ಎನರ್ಜಿಯನ್ನ ಪ್ರೊಟೆಕ್ಟ್ ಮಾಡ್ಕೊಳ್ಳೋದಿಕ್ಕೆ ಬೇರೆ ಯಾರ್ದೋ ಪರ್ಮಿಷನ್ ನಿಮ್ಗೆ ಬೇಕಾಗಿಲ್ಲ. ಅಂಡ್ ಐದನೆಯ ಸ್ಟೆಪ್, ಟಾಕ್ ಟು ಯುವರ್ ಸೆಲ್ಫ್ ಲೈಕ್ ಯು ವುಡ್ ಟು ಸಮ್ವನ್ ಯು ಲವ್. ದಟ್ ಈಸ್, ನಿಮ್ಮ ಫಸ್ಟ್ ಲವರ್ ನೀವೇ ಆಗಿರ್ಬೇಕು. ನಿಮಗೆ ಒಬ್ಬ ಬೆಸ್ಟ್ ಫ್ರೆಂಡ್ ಅಥವಾ ಒಬ್ರು ಬೆಸ್ಟ್ ಫ್ರೆಂಡ್ ಇದ್ದಾರೆ ಅಂತ ಅನ್ಕೊಳ್ಳೋಣ. ಸೇಮ್ ಸಿಚುಯೇಷನ್ ಅಲ್ಲಿ ಸ್ಟ್ರಕ್ ಆಗಿದ್ದಾಗ ನೀವು ಅವರಿಗೆ ಯಾವ ರೀತಿಯಲ್ಲಿ ಕೇರ್ ಮಾಡ್ತೀರಾ, ಯಾವ ರೀತಿಯಲ್ಲಿ ನರ್ಚರ್ ಮಾಡ್ತೀರಾ, ಅದನ್ನ ನಿಮಗೆ ನೀವು ತೋರಿಸ್ಕೊಳ್ಳೋದಿಕ್ಕೆ ಸ್ಟಾರ್ಟ್ ಮಾಡಿ. ನಿಮ್ಮ ಇನ್ನರ್ ವಾಯ್ಸ್ ನಿಮ್ಮನ್ನ ಹೀಲ್ ಮಾಡ್ತಾ ಬರುತ್ತೆ. ಅಂಡ್ ನಿಮ್ಮ ಇನ್ನರ್ ವಾಯ್ಸ್ ನಿಮ್ಮನ್ನ ಹೀಲ್ ಮಾಡ್ತಾ ಬಂದಾಗ ಆಬ್ವಿಯಸ್ಲಿ ಅದು ಔಟರ್ ವರ್ಲ್ಡ್ ಅಲ್ಲಿ ಕೂಡ ಚೇಂಜ್ ಆಗ್ತಾ ಬರುತ್ತೆ. ಅಂಡ್ ಕೊನೆಯದಾಗಿ ಒಂದು ಮಾತನ್ನ ನಾನು ಹೇಳೋದಾದ್ರೆ, ದಟ್ ಈಸ್ ಸೆಲ್ಫ್ ಕೇರ್ ಇಶ್ಯೂ ಅನ್ನುವಂಥದ್ದೇನಿದೆ, ಇದು ಹ್ಯಾಬಿಟ್ ನ ಪ್ರಾಬ್ಲಮ್ ಅಲ್ಲ. ತುಂಬಾ ಸಲ ಇದು ಒಂದು ಚೈಲ್ಡ್ಹುಡ್ ನೆಗ್ಲೆಕ್ಟ್ ಅಥವಾ ಒಂದು ರೀತಿ ಎಮೋಷನಲ್ ಬರ್ಡನ್, ಸಮ್ಟೈಮ್ಸ್ ಕಾರ್ಮಿಕ್ ಪ್ಯಾಟ್ರನ್, ಈ ಎಲ್ಲ ಕಾರಣದಿಂದ ಬಂದಿರತ್ತೆ. ಸೊ ಹಾಗಾಗಿ
ಟೈಮ್ಸ್ ಈ ಸೆಲ್ಫ್ ಕೇರ್ಗೆ ಡೀಪ್ ಹೀಲಿಂಗ್ ಬೇಕಾಗುವಂತ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಸೊ ನಾನ್ ನಿಮ್ಮನ್ನ ಇನ್ವೈಟ್ ಮಾಡ್ತಾ ಇದ್ದೀನಿ ನನ್ನ ಅಪ್ಕಮಿಂಗ್ ವೆಬಿನಾರಿಗೆ. ಈ ರಿಲೇಟೆಡ್ ಆಗಿ ನಿಮ್ಗೆ ಇನ್ನ ಹೆಚ್ಚಿನ ಮಾಹಿತಿ ಬೇಕು ಅಂತ ಅಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರುವಂತ ಲಿಂಕ್ ಅನ್ನ ಕ್ಲಿಕ್ ಮಾಡಿ ನೆಕ್ಸ್ಟ್ ವೆಬಿನಾರಿಗೆ ರಿಜಿಸ್ಟರ್ ಮಾಡ್ಕೊಳ್ಳಿ. ಅಂಡ್ ಈ ವಿಡಿಯೋನ ವಾಚ್ ಮಾಡಿದ್ದಕ್ಕೆ ಥ್ಯಾಂಕ್ ಯು. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.